ಕಲ್ಯಾಣ ಕರ್ನಾಟಕದ ಅಕ್ಷರ ಕ್ರಾಂತಿಗೆ ಕಲ್ಮಠ ಶ್ರೀಗಳವರ ಕೊಡುಗೆ ಅಪಾರ. ನೂತನವಾಗಿ ಗಂಗಾವತಿಗೆ ಆಗಮಿಸಿದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಚ್.ಬಿ. ನಟೇಶ್ ರವರು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಕಚೇರಿಗೆ ಭೇಟಿ ನೀಡಿ ಸಂಘದ ಶಾಶ್ವತ ಅಧ್ಯಕ್ಷರಾದ ಶ್ರೀ ಮ.ನಿ.ಪ್ರ. ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಶ್ರೀಗಳವರಿಂದ ಗೌರವ ಸನ್ಮಾನ ಸ್ವೀಕರಿಸಿ ಶೈಕ್ಷಣಿಕ ಚಿಂತನೆ ಕುರಿತು ಚರ್ಚಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪೂಜ್ಯ ಶ್ರೀಗಳು ಶಿಕ್ಷಣದಲ್ಲಿ ಕೃಷಿ ಮಾಡಿ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದು, ಶಿಕ್ಷಣದ ಬಗ್ಗೆ ಇರುವ ಅಪಾರ ಕಾಳಜಿ ಮತ್ತು ದೂರದೃಷ್ಟಿ ಹಾಗೂ ವಿಶ್ವವಿದ್ಯಾಲಯದ ರೀತಿಯಲ್ಲಿ ಸಂಸ್ಥೆಯ ನಿರ್ಮಾಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿರುವ ಕಲ್ಯಾಣ ಕರ್ನಾಟಕದ ಇಂತಹ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವ ಸಿಬ್ಬಂದಿ ವರ್ಗದವರು ತಮ್ಮ ಪವಿತ್ರ ಶಿಕ್ಷಕ ವೃತ್ತಿ ಶ್ರೇಷ್ಠತೆಯ ಮಹತ್ವ ತಿಳಿದಿರಬೇಕು. ಸಂಸ್ಥೆಯ ಘನತೆಯನ್ನು, ಪವಿತ್ರತೆಯನ್ನು ಹಾಗೂ ನಮ್ಮ ಮುಂದಿರುವ ಭಾವಿ ಭವಿಷ್ಯದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಜವಾಬ್ದಾರಿ ಎಲ್ಲ ಮುಖ್ಯೋಪಾಧ್ಯಾಯರ ಹಾಗೂ ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿಯವರ ಮಾರ್ಗದರ್ಶನದಲ್ಲಿ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಈ ಸಂಸ್ಥೆ ಮಾಡಲಿ ಎಂದು ತಮ್ಮ ಅಂತರಂಗದ ಸನ್ಮಾನದ ನುಡಿಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅಧೀಕ್ಷಕರಾದ ಅನಿಲ್ ಯುಎಂ, ಪ್ರಾಚಾರ್ಯರಾದ ಬಸವರಾಜ್ ಅಯೋಧ್ಯ, ಇಸಿಒ ಆನಂದ್ ನಾಗಮನವರ್, ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೀಕಾಂತ್ ಹೆರೂರು, ರಾಮನಗೌಡ, ಪ್ರಕಾಶ್ ಪಾಟೀಲ್ ಹಾಗೂ ಶಿಕ್ಷಕರಾದ ಎಚ್.ವೈ. ಮಾಸ್ತಮ್ಮನವರ ಮತ್ತು ಶ್ರೀಧರ್ ಲಂಬು ಉಪಸ್ಥಿತರಿದ್ದರು.